ಸೊ ಹಾಯ್ ಗೈಸ್, ಕರ್ನಾಟಕ ಲೋಕಸೇವಾ ಆಯೋಗ KPSC ಇಂದ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವಿವಿಧ ಹುದ್ದೆಗಳ ಭರ್ತಿಗೆ ಒಂದು ನೇಮಕ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಎರಡು ಹೈದರಾಬಾದ್ ಕರ್ನಾಟಕ ಆ್ಯಂಡ್ ನಾನ್ ಹೈದರಾಬಾದ್ ಕರ್ನಾಟಕ RPC ಎರಡು ಹುದ್ದೆಗಳಾಗಿರ್ತವೆ. ಸೊ ಈ ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ A ಹಾಗೂ ಗ್ರೂಪ್ B ವೃಂದದ ಹುದ್ದೆಗಳಾಗಿರ್ತವೆ. ಸೊ ಅರ್ಹ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಇತರೆ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು KPSC ಇಂದ ಒಂದು ನೇಮಕಾತಿ ಆಗಿರುತ್ತೆ. ಸೊ KPSC ಇಂದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ವಿವಿಧ ಹುದ್ದೆಗಳಾಗಿರ್ತವೆ. ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ RPC ಹುದ್ದೆಗಳು ಎರಡೂ ಇದ್ದಾವೆ. ಸೊ ಹಾಗೆ ನೋಡಿ ಹುದ್ದೆಗಳ ವಿವರನ ತಿಳಿದುಕೊಳ್ಳೋಣ. ಸೊ ಸಹಾಯಕ ನಿಯಂತ್ರಕರ ಹುದ್ದೆಗಳಿಗೆ ನೋಡಿ RPC ಹುದ್ದೆಗಳಾಗಿರ್ತವೆ. ಇದು ಟೋಟಲ್ 43 ಹುದ್ದೆಗಳಾಗಿರ್ತವೆ. ಸಹಾಯಕ ನಿಯಂತ್ರಕರು ಗ್ರೂಪ್ A RPC ಹುದ್ದೆಗಳು 43. ಸಹಾಯಕ ನಿಯಂತ್ರಕರು ಗ್ರೂಪ್ A ಹೈದರಾಬಾದ್ ಕರ್ನಾಟಕ ಹುದ್ದೆಗಳು 15 ಆಗಿರ್ತವೆ, 15 ಹುದ್ದೆಗಳಾಗಿರ್ತವೆ. ಸೊ ಅದೇ ರೀತಿ ಲೆಕ್ಕ ಪರಿಶೋಧನಾಕಾರಿ ಗ್ರೂಪ್ B ಹುದ್ದೆಗಳು 54 ಹುದ್ದೆಗಳಾಗಿರ್ತವೆ. ಓಕೆ, ಸೊ ಹುದ್ದೆವಾರು ವೇತನ ಶ್ರೇಣಿ ನೋಡಿ. ಸಹಾಯಕ ನಿಯಂತ್ರಕರು ಗ್ರೂಪ್ A ಹುದ್ದೆಗಳು 52,650 97,000 ತನಕ ಒಂದು ವೇತನ ಅವರಿಗೆ ವೇತನ ಶ್ರೇಣಿ ಇರುತ್ತೆ. ಸೊ ಹಾಗೆ ಲೆಕ್ಕ ಪರಿಶೋಧನಾಕಾರಿ ಗ್ರೂಪ್ B ಹುದ್ದೆಗಳಿಗೆ 43,000 83,100 ತನಕ ಒಂದು ವೇತನ ಶ್ರೇಣಿ ಅವರಿಗಿರುತ್ತೆ. ಸಹಾಯಕ ನಿಯಂತ್ರಕರು ಲೆಕ್ಕ ಪರಿಶೋಧನಾಕಾರಿ ಹುದ್ದೆಯ ಒಂದು ವಿದ್ಯಾರ್ಹತೆ ಏನಂದ್ರೆ, ಸೊ ನೋಡಿ, ಭಾರತ ಸರ್ಕಾರದ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟಿರುವ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ MCom ಅಥವಾ MBA ಆರ್ಥಿಕ ವಿಶ್ಲೇಷಣೆ ಅಥವಾ UGCU ಆರ್ಥಿಕ ಎಂಬುದನ್ನು ಒಂದು ವಿಷಯವನ್ನಾಗಿ ಅಭ್ಯಾಸ ಮಾಡಿರುವ ಕುರಿತು ಅಧಿಸೂಚನೆ ಹೊರಡಿಸಿರುವ ಯಾವುದೇ ಇತರ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು. ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ ಆಫ್ ಇಂಡಿಯಾ ಸದಸ್ಯರು ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಸೋಸಿಯೇಟ್ ಸದಸ್ಯರು ಆಗಿರತಕ್ಕದ್ದು. ಸೊ ನೋಡಿ, 6 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಎಲ್ಲ ವಿದ್ಯಾರ್ಹತೆಗಳಲ್ಲಿ ಯಾವುದು ನಿಮ್ಮ ಒಂದು ವಿದ್ಯಾರ್ಹತೆ ಎಲಿಜಿಬಲ್ ಇದ್ದೀರಾ ನೀವು, ಸೊ ಆ ಒಂದು ವಿದ್ಯಾರ್ಹತೆ ಬೇಸ್ ಮೇಲೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ, ಸೊ ಅರ್ಜಿ ಸಲ್ಲಿಸಲು ವಯಸ್ಸಿನ ಅರ್ಹತೆ ಏನಿರಬೇಕಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಹಾಗೆಯೇ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ, ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 38 ವರ್ಷ, SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷವನ್ನು ನಿಗದಿಪಡಿಸಿದ್ದಾರೆ. ಸೊ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ನೋಡಿ, ಪ್ರಕ್ರಿಯೆ ದಿನಾಂಕಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ. ಓಕೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹೆಂಗಿರುತ್ತೆ ಅಂದರೆ 18/3/2024 ಒಂದು ಪ್ರಾರಂಭಿಕ ದಿನಾಂಕ ಆಗಿರುತ್ತೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 17/4/2024 ಆಗಿರುತ್ತೆ. 17/4 ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ, ಸೊ ಪೂರ್ವಭಾವಿ ಪರೀಕ್ಷೆ 2/6/2024 ದಿಸ್ ಇಸ್ ದ ಟೆಂಟೇಟಿವ್ ಡೇಟ್ ಆಗಿರುತ್ತೆ. ಓಕೆ, 2/4/2024 ಪೂರ್ವಭಾವಿ ಪರೀಕ್ಷೆ ಇದು ಟೆಂಟೇಟಿವ್ ಡೇಟ್ ಆಗಿರುತ್ತೆ. ಸೊ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ನೋಡಿ, KPSC ಆಲ್ರೆಡಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ದಿನಾಂಕ ಏನು 18/3 ಒಂದು ದಿನಾಂಕ ಆಗಿರುತ್ತೆ, ಆ ದಿನಾಂಕ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿರುತ್ತೆ. ಸೊ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಅಂದರೆ ಮೊದಲನೇ ಹಂತದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗಿರುತ್ತೆ. ಸೊ ಮೊದಲ ಹಂತದಲ್ಲಿ ಅಭ್ಯರ್ಥಿಗಳು ತಮ್ಮ ವಿವರ, ಶೈಕ್ಷಣಿಕ ಅರ್ಹತೆ ವಿವರ ಮತ್ತು ಇತರೆ ವಿವರಗಳನ್ನು ಭರ್ತಿ ಮಾಡಿ ರಿಜಿಸ್ಟ್ರೇಷನ್ ಅಂದರೆ ಮೊದಲನೇ ಹಂತ ರಿಜಿಸ್ಟ್ರೇಷನ್ ಆಗಿರುತ್ತೆ, ನಿಮ್ಮ ಬೇಸಿಕ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್ ಹಾಕಿ. ಸೊ ಎರಡನೇ ಹಂತವಾಗಿ ಇಲಾಖೆ ಕೇಳಲಾದ ಇತರೆ ವಿವರ ನೀಡಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ. ಸೊ ಮೂರನೇ ಹಂತದಲ್ಲಿ ಅಭ್ಯರ್ಥಿಗಳ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗ್ತದೆ. ಸೊ ಅಪ್ಲಿಕೇಶನ್ ಫೀಸ್ ಏನಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇಟ್ಟಿದ್ದಾರೆ. ಸೊ ಹಿಂದುಳಿದ ವರ್ಗಗಳ ಎಲ್ಲ ವರ್ಗಗಳಿಗೆ ಅಂದರೆ ಹಿಂದುಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 300 ರು ಇಟ್ಟಿದ್ದಾರೆ. ಮಾಜಿ ಸೈನಿಕ 50 ರು ಒಂದು ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಶುಲ್ಕ ಇರುವುದಿಲ್ಲ, ಅವರಿಗೆ ಒಂದು ವಿನಾಯಿತಿ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಅರ್ಹತೆಗಳು ಹಾಗೂ ವಯೋಮಿತಿ ಎಲ್ಲ ನೋಡಿಕೊಂಡು ನಿಮ್ಮ ಒಂದು ವಿದ್ಯಾರ್ಹತೆಗೆ ನೀವು ಎಲಿಜಿಬಲ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು
ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು KPSC ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ. ಸೊ ಅಲ್ಲಿ ಒಂದು ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.